ವಿಷ ಸೇವಿಸಿ ಪೌರ ಕಾರ್ಮಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. 17ನೇ ವಾರ್ಡಿನ ಕಾರ್ಮಿಕ ಕೃಷ್ಣ ವಗ್ಗೆನ್ನವರ್ ಸೂಸೈಡ್ಗೆ ಅಟೆಂಪ್ಟ್ ಮಾಡಿರುವಂತಹ ವ್ಯಕ್ತಿ. ಧಾರವಾಡ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಈತ. ಸರ್ಕಾರದ 18,000 ವೇತನ, ಆದರೆ ಕೈಗೆ ಮಾತ್ರ ಸಿಕ್ತಿದ್ದು 8,000 ಮಾತ್ರ. ವಿಷ ಸೇವಿಸಿ ಪೌರ ಕಾರ್ಮಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. 17ನೇ ವಾರ್ಡಿನ ಕಾರ್ಮಿಕ ಕೃಷ್ಣ ವಗ್ಗೆನ್ನವರ್ ಧಾರವಾಡ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು. ಇವರು ಸರ್ಕಾರದಿಂದ ಇವರಿಗೆ 18,000 ವೇತನ ಬರ್ತಾ ಇರುತ್ತೆ, ಆದರೆ ಇವರ ಕೈಗೆ ಸಿಕ್ತಿದ್ದು ಮಾತ್ರ 8,000. ಗುತ್ತಿಗೆದಾರ ಕೃಷ್ಣನಿಂದ ಹೆಚ್ಚುವರಿ ಹಣ ವಸೂಲಿ ಆಗ್ತಾ ಇತ್ತು. ಕೃಷ್ಣ ಕಿಮ್ಸ್ನಲ್ಲಿ ಇದೀಗ ದಾಖಲಾಗಿದ್ದಾರೆ. ಜೊತೆಗೆ ವಿಡಿಯೋ ಕೂಡ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ಇನ್ನು ಸಂಬಂಧಿಕರ ನಡುವೆ ವಾಗ್ವಾದ ನಡೆದಿದೆ. ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಧಾರವಾಡ ವಿದ್ಯಾಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಜೂನ್ 12ನಾಗ ಕೆಲಸ ಮಾಡ್ತೀನಿ ನಾ. ಎಲ್ಲ ಸಾರ್ವಜನಿಕ ನಾವು ಎಲ್ಲರಿಗೂ ತಿಳಿಸ್ಬಿಟ್ಟಿದ್ದೀವಿ. ಪಗಾರ ಸಲುವಾಗಿ ಆಯ್ತು, ಪಿ ಎಫ್ ಸಲುವಾಗಿ ಆಯ್ತು, ಇಲ್ಲೆಲ್ಲ ಹಗಲು ರಾತ್ರಿ ದುಡಿದೀವಿ ಮಾಡಿವಿ. ಸನಿ ಟೈಮ್ ಮಳೆ ಬಂದರು, ನಾಯಿ ಸತ್ರು, ನರಿ ಸತ್ರು, ಎಲ್ಲಕ್ಕೂ ನಾವು ಬಂದು ನಿಂದಿರ್ಬೇಕು. MLA ಬಂದರು, MP ಬಂದರು, ನಾವು ಬಂದು ನಿಂದಿರ್ಬೇಕು. ಹಗಲು ರಾತ್ರಿ ದುಡಿತೀವಿ. ಪಗಾರ 8,000, 6,000, 7,000 ಹಿಂಗೆ ಕೊಡತ್ತಾನೆ, 10,000 ಕೊಡತ್ತಾನೆ. ಎಷ್ಟೋ ಜನಕ್ಕೆ ಹೇಳಿದ್ರು ಯಾರು ನನಗೆ ಸಾಥ್ ಕೊಡತ್ತಿಲ್ಲ. ಮಾಲಕ್ ಕೇಳಿದ್ರೆ ಬೈಯಾಡ್ತಾನೆ, ಎಲ್ಲ ಮಾಡತ್ತಾನೆ. ಎಷ್ಟು ಹೇಳಿದ್ರು ಒಂದು ನಮೂನಿ ಅಸಹ್ಯವಾಗಿ ಮಾತಾಡ್ತಾರೆ ನನಗೆ. ಅವ್ನ ಮನೆ ಕೆಲಸ ಕರೀತಾರೆ, ಎಲ್ಲಕ್ಕೂ ಅರ್ಜೆಂಟ್ ಕೆಲಸ ಮಾಡಿ ಸಾವಿದ್ದು. ಪಗಾರ ನೆಟ್ ಬುಕ್ ಇಲ್ಲ ಜೂನ್ 12 ಎಲ್ಲರಿಗೂ ಮಾಲಕ್ ಎಷ್ಟೊಂದು ಹೇಳಿದ್ರು ಬೈತಾನೆ. ಬೊಸಡಿ ಮಗನ ಚೆನ್ನಾಗಿ ಮಕ್ಕಳ್ರಿ, ಬೌಟ್ ನೋಡ್ತಾನೆ, 4 ಸೋಳೆ ಮಕ್ಕಳ್ರಿ, ಚಪ್ಪಲ್ ಹೊಡಿತಾನೆ, ಹೊಲಕ್ಕೆ ಕಳಿಸ್ತಾನೆ, ಮನೆಗೆ ಕಳಿಸ್ತಾನೆ, ಎಲ್ಲನೂ ಕಳಿಸ್ತಾನೆ. ಅನ್ನೋಕ್ಕೆ ಎಲ್ಲಕ್ಕೂ ಅನಿಸ್ಕೊಂಡು ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದೀವಿ, ಅವ್ನು ಮನೆ ಕೆಲಸ ಮಾಡಕ್ಕೆ ಬಂದೀವಿ. ದೇವ್ರಿಗೂ ಗೊತ್ತದೆ, ಇಲ್ಲಿನೂ ಅನಿಸ್ಕೋಬೇಕು, ಅಲ್ಲಿನೂ ಸಾಯ್ಬೇಕು ನಾವು. ಜೂನ್ 12ನಾಗ ಕೆಲಸ ಮಾಡ್ತೀನಿ ನಾ. ಎಲ್ಲ ಸಾರ್ವಜನಿಕ ನಾವು ಎಲ್ಲರಿಗೂ ತಿಳಿಸ್ಬಿಟ್ಟಿದ್ದೀವಿ. ಪಗಾರ ಸಲುವಾಗಿ ಆಯ್ತು, PF ಸಲುವಾಗಿ ಆಯ್ತು, ಇಲ್ಲೆಲ್ಲ ಹಗಲು ರಾತ್ರಿ ದುಡಿದೀವಿ.